ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಬಹುಜನ ಸಮಾಜ ಪಕ್ಷದ ಕರ್ನಾಟಕ ರಾಜ್ಯದ ಉಸ್ತುವಾರಿ ಸಂಯೋಜಕರಾದಂಥ ಎಂ ಗೋಪಿನಾಥ್ ಸರ್ ಇದ್ದಾರೆ. ಹಾಗೆ ರಾಜ್ಯಾಧೀಶರಾದಂಥ ಮಾಸನರ ಮುನಿಯಪ್ಪಜಿದ್ದಾರೆ. ಹಾಗೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಆರ್ ಮುನಿಯಪ್ಪನವರಿದ್ದಾರೆ. ಹಾಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಕೆ ಬಿ ವಾಸವರಿದ್ದಾರೆ. ಮತ್ತೊಬ್ಬರು ಕಾರ್ಯದರ್ಶಿಗಳಾದಂಥ ವಿಷ್ಣು ಅವರಿದ್ದಾರೆ. ಹಾಗೂ ನಾನು ರಾಜ್ಯ ಕಾರ್ಯದರ್ಶಿಯಾದಂಥ ಗುರುಮೂರ್ತಿ ಇದ್ದೀನಿ. ಇವತ್ತು ತಮ್ಮನ್ನು ಕರೆದಿರ್ತಕ್ಕಂಥ ವಿಚಾರನ ಈಗ ನಮ್ಮ ರಾಜ್ಯದ ಉಸ್ತುವಾರಿಗಳಾದಂಥ ಎಂ ಗೋಪಿನಾಥ್ ಸಾಹೇಬರು ಮಾತಾಡ್ತಾರೆ. ಮಿತ್ರರೇ, ಈಗ ಕಳೆದ ಆಗಸ್ಟ್ 1ನೇ ತಾರೀಕಿಂದ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ಒಂದು ದೊಡ್ಡ ಚರ್ಚೆ ನಡೆದಿದೆ ಅಂತ ತಮಗೆ ಗೊತ್ತಿದೆ. ಸುಮಾರು 30-35 ವರ್ಷಗಳಿಂದ SC ಅಂದರೆ ಪರಿಶಿಷ್ಟ ಜಾತಿಯ ಮೀಸಲಾತಿ ಕೋಟಾದಲ್ಲಿ ತಮಗೆ ಅನ್ಯಾಯ ಆಗಿದೆ, ತಮಗೆ ಬರಬೇಕಾದ ಪಾಲು ಬಂದಿಲ್ಲ, ಬೇರೆ ಇತರೆ ಜಾತಿಗಳು ನಮ್ಮ ಪಾಲನ್ನು ಕೊಡದೆ ಹೆಚ್ಚು ಕಬಳಿಸಿದ್ದಾರೆ, ಉದ್ಯೋಗದಲ್ಲಾಗಲಿ ಶಿಕ್ಷಣದಾಗಲಿ. ಆದ್ದರಿಂದ ನಮ್ಮ ನ್ಯಾಯ ಪಾಲನೆ ಸಿಗಬೇಕು ಅಂತೇಳಿ ಮಾದಿಗ ಸಮಾಜದವರು ಆಂಧ್ರ, ತೆಲಂಗಾಣ ಅಂದರೆ ಇವತ್ತು ಒಂದು 2 ರಾಜ್ಯಗಳಾಗಿದೆ. ಮೊದಲು ಆಂಧ್ರ ಒಂದೇ ಇತ್ತು. ಹಾಗೆ ಕರ್ನಾಟಕದಲ್ಲಿ ಒಂದು ದೊಡ್ಡ ಚಳವಳಿಯನ್ನು ಆಂದೋಲನವನ್ನು ಕಳೆದ 35 ವರ್ಷದಿಂದ ಮಾಡ್ತಾ ಬಂದಿದ್ದಾರೆ. 1975ರಲ್ಲಿ ಪಂಜಾಬಲ್ಲಿ ಈ ಥರ ಈಗ ಚಳವಳಿ ಆರಂಭ ಆಗಿತ್ತು. ಅವತ್ತಿನಿಂದ ಇವತ್ತಿನ ತನಕ ಅವರ ಚಳವಳಿ ನಡೀತಾನೇ ಇದೆ. ಅದಕ್ಕಾಗಿ ಕರ್ನಾಟಕದಲ್ಲಿ ಸದಾಶಿವ ಆಯೋಗ ನೇಮಿಸಿದ್ರು 2005ರಲ್ಲಿ. ಆಂಧ್ರದಲ್ಲಿ ರಾಮಚಂದ್ರ ರಾಜು ಆಯೋಗವನ್ನು ನೇಮಿಸಿದ್ರು. ಈ 2 ಆಯೋಗಗಳು ತಮ್ಮ ಶಿಫಾರಸುಗಳನ್ನ ಆಯಾ ರಾಜ್ಯ ಸರ್ಕಾರಗಳು ಕೊಡ್ತಿದ್ವು. ರಾಜ್ಯ ಸರ್ಕಾರ ಕಳೆದ ಬೊಮ್ಮಾಯಿಯವರ ಕಾಲದಲ್ಲಿ ಇದು 2012ರಲ್ಲಿ ಸರ್ಕಾರಕ್ಕೆ ಸಲ್ಲಿಕೆ ಆಗಿದ್ರು. ಸರ್ಕಾರ ಇದ್ರ ಬಗ್ಗೆ ಏನೂ ಕ್ರಮ ತಗೊಂಡಿರಲಿಲ್ಲ. ಆಶ್ವಾಸನೆಗಳ ಮೇಲೆ ಆಶ್ವಾಸನೆ ಕೊಡ್ತಾ ಇದ್ರು ಪ್ರತಿ ಎಲೆಕ್ಷನ್ನಲ್ಲಿ. ಆದರೆ ಬೊಮ್ಮಾಯಿ ಸರ್ಕಾರ ಈ ಆಶ್ವಾಸನೆಯನ್ನು ಅಂದರೆ ಈ ಶಿಫಾರಸನ್ನ ನೆರವೇರಿಸ್ತೀವಿ ನಾವು ಅಂತೇಳಿ ತಗೊಂಡು ಆ ವೇಳೆಗಾಗಲೇ ಮೀಸಲಾತಿನ ಹೆಚ್ಚು ಮಾಡಬೇಕಂತ ಒಂದು ಹೋರಾಟ ನಡೆದಿದ್ದರಿಂದ 15% ಇದ್ದು 17% ಮಾಡಿ ಆ 17% ಒಳಗಡೆ ಮಾದಿಗ ಸಮಾಜಕ್ಕೆ 6%, ಮಲೆಯಾಳ ಸಮಾಜಕ್ಕೆ 5.5 ಮತ್ತು ಇತರ ಸ್ಪೃಶ್ಯ ಜಾತಿಗಳಿಗೆ ಅವರಿಗೆ 4.5 ಮತ್ತು ಇದಲ್ಲದೆ ಇತರರ ಅವ್ರಿಗೆ 1%, ಈಗ 17% ಹಂಚಿ ಅವ್ರನ್ನ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ರು. ಅದು ಕೇಂದ್ರ ಸರ್ಕಾರ ಯಾವ ನಿರ್ಧಾರ ತಗೊಂಡಿರಲಿಲ್ಲ. ಹಾಗೆಯೇ ಸಿದ್ದರಾಮಯ್ಯ ಸಹಿತ ಇದರ ಪರವಾಗಿದ್ದೀನಿ ಅಂತ ಹೇಳಿದ್ರು. ಅಂತಿಮವಾಗಿ ಆಗಸ್ಟ್ 1ನೇ ತಾರೀಕು 7 ನ್ಯಾಯಾಧೀಶರಿರ್ತಕ್ಕಂಥ ಪೂರ್ಣಪೀಠ ಒಂದು ಜಡ್ಜ್ಮೆಂಟನ್ನು ಕೊಡ್ತು. ಏನಂತ ಹೇಳಿದ್ರೆ, ಈ ಮೀಸಲಾತಿಯನ್ನು SC ಮೀಸಲಾತಿಯನ್ನು ಹಂಚಿಕೆ ಮಾಡೋದಕ್ಕೆ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ, ಅದನ್ನು ಮಾಡ್ಬೋದು ಅಂತೇಳಿ ಒಂದು ತೀರ್ಪನ್ನು ಕೊಟ್ಟರು. ಈ ತೀರ್ಪನ್ನು ಎಲ್ಲರೂ ಬಹುತೇಕ ಎಲ್ಲರೂ ಸ್ವಾಗತ ಮಾಡಿದ್ರು. ಕರ್ನಾಟಕದಲ್ಲಂತೂ ಇದಕ್ಕೆ ವಿರೋಧ ಅಂತೂ ಎಲ್ಲಿಂದಲೂ ಬಂದಿಲ್ಲ. ಯಾಕಂದರೆ 34-35 ವರ್ಷದಿಂದ ಹೋರಾಟ ನಡೆದಿದೆ. ಇದು ಒಂದು ಹಂತಕ್ಕೆ ತಂದು ಇದೊಂದು ತಾರ್ಕಿಕ ಅಂತ್ಯವನ್ನು ಕಾಣಬೇಕು ಅಂತ ಎಲ್ಲರೂ ಬಯಸಿದ್ರು. ಹಾಗಾಗಿ ಎಲ್ಲ ಇದನ್ನ ಸ್ವಾಗತ ಮಾಡಿದ್ರು. ಬಹುಜನ ಸಮಾಜ ಪಾರ್ಟಿ ಕರ್ನಾಟಕ ಘಟಕ ಸಹಿತ ಸ್ವಾಗತ ಮಾಡಿತು. ಕಾರಣ ಏನಂದರೆ, ಈ ಹೋರಾಟವನ್ನು ಒಂದು ರೀತಿಯಲ್ಲಿ ನೇತೃತ್ವ ವಹಿಸಿ ಇದನ್ನು ಮುನ್ನಡೆಸಿ ಬೆಂಬಲಿಸಿದ್ದರಲ್ಲಿ ಬಹುಜನ ಸಮಾಜ ಪಾರ್ಟಿ ಏಕೈಕ ಪಕ್ಷವಾಗಿತ್ತು. ಕಾಂಗ್ರೆಸ್, BJP, ಜನತಾದಳ ಇರ್ತಕ್ಕಂಥ ನಾಯಕರು ಬಂದು ಭಾಗವಹಿಸಿದ್ರು, SC ನಾಯಕರು. ಆದರೆ ಒಂದು ಪಕ್ಷವಾಗಿ ಅವರು ಬರಲಿಲ್ಲ, ಆ ಸಮಾಜದ ಮುಖಂಡರಾಗಿ ಬಂದಿದ್ರು ಅಷ್ಟೇ, ಅಥವಾ ಆ ಸಮಾಜ ಸದಸ್ಯರಾಗಿ. ಆದರೆ ಬಹುಜನ ಸಮಾಜ ಪಾರ್ಟಿ ಒಂದು ಪಾರ್ಟಿಯಾಗಿ ಇದನ್ನು ಬೆಂಬಲಿಸ್ತು, ಸೆಮಿನಾರ್ಗಳು ಮಾಡಿದ್ವಿ, ಹೋರಾಟಗಳು ಮಾಡಿದ್ವಿ. ಹಾಗಾಗಿ ಈ ತೀರ್ಪು ಅಧ್ಯಕ್ಷ ಇದನ್ನು ನಾವು ಸ್ವಾಗತಿಸ್ತೀವಿ. ಆದರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಬೆಹೆಂಜಿಯವರು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು, ತೀರ್ಪನ್ನು ವಿರೋಧಿಸಿದರು. ಆ ವಿರೋಧಿಸುವಾಗ ನಾವು ಸ್ಪಷ್ಟವಾಗಿ 4 ವಿಚಾರಗಳನ್ನ ಹೇಳಿದ್ರು. ಮೊದಲನೇದಾಗಿ, ಪರಿಶಿಷ್ಟ ಜಾತಿಯ ಮೀಸಲಾತಿಯಲ್ಲಿ ಅದನ್ನು ವರ್ಗೀಕರಣ ಮಾಡೋದನ್ನು, ಅದರ ಅಧಿಕಾರವನ್ನು ರಾಜ್ಯ ಸರ್ಕಾರ ಕೊಟ್ಟಿರೋದನ್ನ ನಾನು ವಿರೋಧ ಮಾಡ್ತೀನಿ ಅಂತ ಹೇಳಿದ್ರು. ಇದು ನಾವು ಒಪ್ಕೋತೀವಿ. ಎರಡನೇದು, ಕೆನೆ ಪತ್ರ ಏನಿದೆ SCಗಳಲ್ಲಿ ಅವ್ರಿಗೆ ಮೀಸಲಾತಿ ಕೊಡಬಾರ್ದು ಅಂತ ಹೇಳಿದ್ರು. ಅದನ್ನು ಸಹಿತ ಒಪ್ತಕ್ಕಂಥ ವಿಚಾರ. ಒಂದು ಪೀಳಿಗೆಗೆ ಮಾತ್ರ ಮೀಸಲಾತಿ ಕೊಡಬೇಕು, ಇದನ್ನು ನಾವು ವಿರೋಧಿಸ್ತಿದ್ರು. ಅದನ್ನು ನಾವು ಒಪ್ತೀವಿ. ಹಾಗೇನೆ ಇನ್ನೊಂದು ಮುಖ್ಯವಾದ ವಿಚಾರ ಏನು ಹೇಳ್ತಿದ್ರೆ, ಜಾತಿ ಜನಗಣತಿ ನಡಿಬೇಕಂತ ಹೇಳಿದ್ರು. ಅದು ಮೊದಲಿಂದ ನಮ್ಮ ಡಿಮ್ಯಾಂಡ್ ಆಗಿತ್ತು, ಅದನ್ನು ನಾವು ಹೋಗ್ತೀವಿ.
ಆದರೆ ಪ್ರಮುಖವಾದ ವಿಷಯ ಏನಂತ ಹೇಳಿದ್ರೆ SCಗಳನ್ನ ವರ್ಗೀಕರಣ ಮಾಡೋದು ಏನಿದೆಯಲ್ಲ ಅದನ್ನ ನಾನು ಬಲವಾಗಿ ವಿರೋಧಿಸ್ತೀನಿ. ವರ್ಗೀಕರಣ ಮಾಡಬಾರ್ದು. ಯಾಕಂದ್ರೆ EV ಚೆನ್ನಯ್ಯ ಕೇಸಲ್ಲಿ ಹೇಳಿದಂತೆ ಇವರು ಬೇರೆ ಬೇರೆ ಜಾತಿ ಆಗಿದ್ರು ಒಮ್ಮೆ ಇವ್ರನ್ನ ಶೆಡ್ಯೂಲ್ಡ್ ಕಾಸ್ಟ್ ಅಂತ ನಿರ್ಧಾರ ಮಾಡಿಬಿಟ್ರೆ ಇವರೆಲ್ಲರೂ ಒಂದು ಕ್ಲಾಸ್ ಆಗ್ಬಿಡ್ತಾರೆ. ಅವಾಗ ಇವ್ರಿಗೆ ಎಲ್ಲ ರೀತಿಯಲ್ಲೂ ಸಮಾನ ಶೋಷಿತರು ಅಂತೇಳಿ EV ಚೆನ್ನಯ್ಯನವರು ಒಂದು ಅವ್ರ ತೀರ್ಪು ಕೊಟ್ಟಿದ್ರು. EV ಚೆನ್ನಯ್ಯ ವರ್ಸಸ್ ಆಂಧ್ರ ಪ್ರದೇಶ ಇದರಲ್ಲಿ ಏನು ಕೇಸ್ನಲ್ಲಿ ಅದನ್ನೇ ಅವರು ಎಲ್ಲರೂ ಅದನ್ನ ಅವ್ರ ರೆಫರೆನ್ಸಿಗೆ ತಗೋತಾ ಇದ್ರು. ಆದರೆ ಸುಪ್ರೀಂ ಕೋರ್ಟ್ ಅದು ತಪ್ಪಾಗಿಲ್ಲ, ಅವ್ರ ಒಳಗಡೆ ಅದು ಭಿನ್ನತೆ ಇದೆ ಹಾಗಂತ ಅವರು ಪೂರ್ಣ ಪೀಠ ಅದನ್ನು ಧಿಕ್ಕರಿಸಿ ಅದನ್ನು ನಿರಾಕರಿಸಿ ಇವ್ರೊಳಗಡೆ ವರ್ಗೀಕರಣ ಮಾಡೋದು ಸರಿ ಇದೆ, ಅದು ರಾಜ್ಯಗಳಿಗೆ ಅಧಿಕಾರ ಕೊಟ್ಬಿಟ್ರು. ಜಸ್ಟ್ ಲೈಕ್ OBC ಕೊಟ್ಟವರಿಗೆ ಅದು SCಗಳು ಅದನ್ನ ಕೊಟ್ಬಿಟ್ರು. ಇದನ್ನು ನಾನು ವಿರೋಧ ಮಾಡ್ತೀನಿ ಅಂತ ಬೆಹೆನ್ಜಿಯವರು ಹೇಳಿದ್ರು, ಬೇಲ್ ಕುಮಾರಿ ಮಾಯಾವತಿ ಅವರು. ನಾವು ಅವರು ರಿಯಾಕ್ಷನ್ ಬಂದ ಕೂಡಲೇ ತಕ್ಷಣ ನಮ್ಮ ಉಸ್ತುವಾರಿ ನಾಯಕರು ಡಾಕ್ಟರ್ ಅಶೋಕ್ ಸಿದ್ಧಾರ್ಥ ಅವ್ರ ಮೂಲಕ ಬೆಹೆನ್ಜಿಯವ್ರಿಗೆ ಮಾತಾಡಬಾರ್ದಾಗಿ ಸರಿ ಇಲ್ಲ. ಯಾಕಂದ್ರೆ ಇಲ್ಲಿ ವರ್ಗೀಕರಣ ಇಲ್ಲಿ ಮಾಡಿರೋದು ನಮ್ಮ ಬಹುಜನ್ ಸಮಾಜ್ ಪಾರ್ಟಿ ಸಿದ್ಧಾಂತ ಇದೆಯಲ್ಲ, ಜಿಸ್ಕಿ ಜಿತ್ನಾ ಸಂಖ್ಯಾಬಾರಿ ಉಸ್ಕಿ ಉತ್ನಿ ಭಾಗ್ಯದಾರಿ ಅಂತ ಇದೆಯಲ್ಲ, ಅದಕ್ಕೆ ಪೂರಕವಾಗಿದೆ. ಹಾಗೆಯೇ ಸಂವಿಧಾನದಲ್ಲಿ ಸೂಕ್ತ ಪ್ರಾತಿನಿಧ್ಯ ಅಂತ ಹೇಳಿದೆಯಲ್ಲ, ಯಾವ ವರ್ಗದ ಜನರಿಗೆ ಸರ್ಕಾರಿ ಸೇವೆಗಳಲ್ಲಿ ಸೂಕ್ತ ಪ್ರಾತಿನಿಧ್ಯ ಇಲ್ಲವೋ ಅವರಿಗೆ ಮೀಸಲಾತಿ ಕೊಡಬೇಕಂತಿದೆ. ಇಲ್ಲಿ ಸೂಕ್ತ ಪ್ರಾತಿನಿಧ್ಯ ಅಂತ ಹೇಳಿದಾಗ 15% ಜನ ಅಂತೇಳಿ 15% ಜನರಿಗೆ ಇಷ್ಟು ಕೊಟ್ಟರೆ ಆಗೋದಿಲ್ಲ. ಅವರೊಳಗಡೆ 101 ಜಾತಿಗಳಿದೆ. ಆ 101 ಜಾತಿಗಳಿಗೂ ಸಹಿತ ಸೂಕ್ತ ಪ್ರಾತಿನಿಧ್ಯ ಸಿಗಬೇಕು, ಅದು ಅದರ ಅರ್ಥ. ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಪಕ್ಷದ ಪ್ರಣಾಳಿಕೆಗಳು ಸಹಿತ ಹೇಳಿದ್ದಾರೆ. ಹಾಗಾಗಿ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಕ್ಕೆ ಪೂರಕವಾಗಿದೆ, ಭಾರತ ದೇಶದ ಸಂವಿಧಾನಕ್ಕೆ ಪೂರಕವಾಗಿದೆ, ನಮ್ಮ ಪಕ್ಷದ ಸಿದ್ಧಾಂತಕ್ಕೂ ಪೂರಕವಾಗಿದೆ. ಆದ್ದರಿಂದ ಇದನ್ನು ವಿರೋಧ ಮಾಡೋದು ಸರಿಯಲ್ಲ ಅಂತ ನಾವು ಹೇಳಿ ನಂತರ ಫೋನಲ್ಲಿ ಅವ್ರ ಹತ್ರ ಮಾತಾಡಿ ಅವರು ಆಯ್ತು ಇದ್ರ ಬಗ್ಗೆ ಮಾತಾಡೋಣ, ಆಗಸ್ಟ್ 27ನೇ ತಾರೀಕು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಚುನಾವಣೆ ಇದೆ, ಚುನಾವಣೆ ಮುಗಿದ ಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ, ಬನ್ನಿ ಒಂದು ನಿಯಮವಾಗಿ ಬನ್ನಿರಿ ಅಂತೇಳಿ ಕೆಲವನ್ನ ಸೂಚಿಸಿದ್ರು. ಅದೇ ಪ್ರಕಾರ ನಾವು 4 ಮಂದಿ ಇಲ್ಲಿಂದ ಹೊರಟ್ವಿ ಕರ್ನಾಟಕದಿಂದ. ಚುನಾವಣೆ ಎಲ್ಲ ಮುಗಿತು, ಚುನಾವಣೆ ಅವ್ರಿಗೆ ವೋಟ್ ಹಾಕ್ತಿದ್ವಿ. ಚುನಾವಣೆ ಎಲ್ಲ ಮುಗಿದಾದ್ಮೇಲೆ 3 ಗಂಟೆ ಟೈಮ್ ಅಂತೇಳಿ 3ರಿಂದ 3:15 ಊಟಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರು. ನಂತರ ನಮ್ಮ ಉಸ್ತುವಾರಿ ನಾಯಕರು ಅಶೋಕ್ ಸಿದ್ಧಾರ್ಥ ಅವ್ರ ಮೂಲಕ 4-5 ಸತಿ ಫೋನ್ ಮಾಡಿ ಇವತ್ತು ಎಷ್ಟೊತ್ತಾದರೂ ಸರಿ ನಾವು ಮಾತಾಡ್ಕೊಂಡು ಹೋಗಲೇಬೇಕು, ಯಾಕಂದರೆ ಜನ ಅಲ್ಲಿ ನಮಗೆ ಕಾಯ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಈರೋಡ್ ಅಂತ ಏನು ತಮಿಳುನಾಡಲ್ಲಿ ಸೇಲಂ ಅನ್ನೋ ಜಾಗದಲ್ಲಿ ಬೆಹೆನ್ಜಿ ಅವರ ಪ್ರತಿಕೃತಿಯನ್ನು ದಹನ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಸಹಿತ ಹಾಕೊಂಡಿದ್ದು ಪೊಲೀಸರು ಅದನ್ನು ತಡೆದರು.